राजा मर्दांगा राजा माणिक्य राजा बेरुंडा आसू राजा मर्दांगा राजा माणिक्य राजा बेरुंडा आसू नाकीट ತೊಟ್ಟವನಲ್ಲ ಹೇಗೀಟ ಕುಡಿಸೋದಲ್ಲ ನೂರೆಂಟು ಹುಡುಗಿರನಲ್ಲ ಗೋಪಾಲ ಇಡುವೆ ಸ್ಕೈಗೂ ಏಣಿ ನಾ ಕಾಡುವೆ ಮೇಲಿಂದ ಗಣಿ ಡಿಂಗಿಗೂ ಕೇಳ್ಬೇಕ ಗಣಿ ಕಾಣೋಣಿ ನಗು ಕಟ್ಟಿ ನಿಂತಾಗ ಕೂಗುತ್ತಾ ಹೇಳು ಜಿಂದಗಿ ಮುಂದೆ ಝೂಮ್ ಝೂಮ್ ರಾಜಾದಿ ರಾಜ ರಾಜ ಮಾರ್ತಾಂಡ ರಾಜ ಮಾಣಿಕ್ಯ ರಾಜ ಬೆರುಂಡ ಆಸೂ I'm a South Indian. I'm gonna tell you about a girl who's pretty. Oh, her original name is Spanina. She got beautiful eyes and she's witty. Oh, but right now she's gonna be my sweetie. జాలిగా నీకు నచ్చినట్టుగా నీటిలాగా సాగిపోని హే ఊహలోన తేలని ఉప్పెనల్లె పొంగని గాలిలాగా ఊరేగని హే వేసుకున్న మాస్కుని తీసి కొట్టు నేలని చూడు నీలో ఒరిజినల్ ని క్లాసులోన మాసుని మాసులోన గ్లాసుని మిక్స్ చేస్తే బ్యూటీ హనీ కొంచెం మాట వినవే కొంచెం దారి తప్పవే కొంచెం కోపగించవే లైఫ్ స్టైల్ మార్చవే నీ బ్యాచ్ మార్చవే చాలా చాలా షార్ట్ వే ఎంజాయ్ చెయ్యవే నువ్వు ఫైట్ చెయ్యవే నిన్ను నువ్వు గెలవవే కొంచెం ఫ్రీడమ్ పొందవే पुदीना देगा नाका नागिना देगा चिकनी चमेली देखी चिकना कमीना देगा चांदनी चिडर होके चीट किया तो सारे तारे बोले गिली गिली अक्खा इसमें भूत कोई चढ़ा है खैर ना जाने ना अब तो क्या बुरा क्या भला है फर्क पहचानना जिद पकड़ के खड़ा है कम वक्त छोड़ना जाने ना बदतमीज दिल माने ना बदतमीज दिल माने ना ये जो हाल है सवाल है कमाल है जाने ना बदतमीज दिल माने ना। और ये तो सिर्फ ट्रेलर है, पिक्चर अभी बाकी है मेरे दोस्त। Make some noise for the Desi Boys! D-Boys! D-Boys! Let's go, come on!
स्वागत नहीं करोगे आप हमारा? Amazing! What a colorful performance! ಪವನ್ ನನ್ಗಂತೂ ನೋಡ್ತಾನೆ ಇರ್ಬೇಕು ಅಂತ ಅನಿಸ್ತು. ಎಷ್ಟು ಬೇಗ ಮುಗೀತಲ್ವಾ? ಅಲ್ಲ ಎಷ್ಟು ಎನರ್ಜಿ ಇತ್ತು ಅಂದ್ರೆ ಲೈಕ್ ನಮ್ಮ ಆಡಿಟೋರಿಯಂ ಎಲ್ಲ ಬ್ಯಾಟರೀಸ್ ಎಲ್ಲ ಫುಲ್ ಎನರ್ಜೈಸ್ ಆಗಿ ಫುಲ್ ಲೈಟ್ ಎಲ್ಲ ದಬಾ 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 ಅಂತ ಹೊಡಿತಾ ಇತ್ತು. ಎಸ್ ಪವನ್. ಸೊ ಸ್ವಲ್ಪ ನೋಡ್ಬೇಕಂತ ಅನಿಸ್ತಿದಲ್ವಾ? ಆದ್ರೆ ಆಕ್ಚುಲಿ ಏನ್ ಪ್ರಾಬ್ಲಮ್ ಅಂದ್ರೆ ಇವಾಗ ಏನ್ ಪ್ರಾಬ್ಲಮ್? ಪಿಕ್ಚರ್ ಅಭಿ ಬಾಕಿ है. ರಿಯಲಿ? ಎಸ್ ಬಿಕಾಸ್ ಇನ್ನು ಇವಾಗ ಇವರು ಆಡ್ ಹೋಗಿದ್ದು ಬರೀ 50% ಮಾತ್ರ. ಓ ಹಾಗಾದ್ರೆ ಇನ್ನು 50% ಇದೆ. ಆಬ್ವಿಯಸ್ಲಿ ಇವಾಗ ನಮ್ ದೇಸಿ ಬಾಯ್ಸ್ ಇವಾಗ ಏನ್ ಹೋದ್ರು ಫುಲ್ ಇನ್ನೂ ಎನರ್ಜೈಸ್ ಆಗಿ ಬಂದು ರೆಡಿ ಆಗ್ತಾನೆ ತಯಾರಾಗ್ತಿದ್ದಾರೆ. They'll set the stage on fire, you know. Really? Yes, Then exactly. I'm really eager to see the show. ಅವ್ರು ಬಂದೇ ಬರ್ತಾರೆ ಬಿಕಾಸ್ ನಮ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಅವ್ರು ಡ್ಯಾನ್ಸ್ ಇಂದ ಬರ್ತಾ ಇರೋದು ಒಂದು ತಪ್ಪಂಗುಚಿ ಸಾಂಗ್. ತಪ್ಪಂಗುಚಿ ಸಾಂಗ್? ಯಾರಿಗಾದ್ರೂ ಏನಾದ್ರು ಗೆಸ್ ಇದೆ ತಪ್ಪಂಗುಚಿ ಸಾಂಗ್ ಅಂದ್ರೆ ಯಾವ್ದು ಬರ್ಬೋದು ಅಂತ? ಯಾವ್ದಾದ್ರು ಒಂದ್ ಸಾಂಗ್ ಕೇಳಿಸ್ತಾ ಇಲ್ಲ? ಓಕೆ 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 ನಿಮ್ನ ಇನ್ನು ನಾನು ವೆಯ್ಟ್ ಮಾಡ್ಸಲ್ಲ, ಗೊತ್ತಾಗುತ್ತೆ ಯಾವ ಸಾಂಗ್ ಬರ್ತಿದೆ ಅಂತ. ಬಟ್ ಅದಕ್ಕಿಂತ ಮುಂಚೆ ಐ ಥಿಂಕ್ ವಿ ಕ್ಯಾನ್ ಇಂಟ್ರೊಡ್ಯೂಸ್ ಆರ್ ದೇಸಿ ಬಾಯ್ಸ್ ಅಲ್ಲ? Yeah, sure. So with the spirit of roaring beats, with the stylish steps, fascinating dances, no doubt we enjoy the desi music. So ನಮ್ಮ ದೇಸಿ ಸೊಗಡಿನ ದೇಸಿ ಪರ್ಫಾರ್ಮೆನ್ಸ್ ನ ನಾವು ನೋಡೇ ಬಿಡೋಣ ಅಲ್ಲ? ಪ್ಲೀಸ್ ಎಲ್ಲರೂ ನಿಮ್ಮ ಶಿಳ್ಳೆ ಮತ್ತೆ ಚಪ್ಪಾಳೆ ಮೂಲಕ ಅವ್ರನ್ನ ಬರ್ಮಾಡ್ಕೋಬೇಕಂತ ಕೇಳ್ಕೊಂತೀವಿ. ದಯವಿಟ್ಟು ಅವ್ರು ಬರೋ ತನಕ ಚಪ್ಪಾಳೆ ಬರ್ತಾನೆ ಇರ್ಬೇಕು, ನಾನು ಕೇಳಿಸ್ಕೊಂತಾ ಇರ್ತೀನಿ. Which is gonna be a massive hit of the year. Thank you. ಮಾಡಿಸುತ್ತ ಮನುಷ್ಯದ ನಾನ್ ತೋಳ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕ ಮುಖ ಮಾಡಿಸುತ್ತ ಮನುಷ್ಯದ ನಾನ್ ತೋಳ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕ ಮುಖ ಅರ್ರರ್ರ ನಾಕ ಮುಖ ಅರ್ರರ್ರ ನಾಕ ಮುಖ ಅರ್ರರ್ರ ನಾಕ ಮುಖ ತೋಳ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕ ಮುಖ ಮಾಡಿಸುತ್ತ ಮನುಷ್ಯನ ನಾನ್ ತೋಳ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕ ಮುಖ ಅರ್ರರ್ರ ನಾಕ ಮುಖ ಅರ್ರರ್ರ ನಾಕ ಮುಖ ಹುಟ್ಟಿದರೆ ಕನ್ನಡ ನಾಡಲು ಬೆಟ್ಟಿದರೆ ಕನ್ನಡ ಮಣ್ಣು ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ ಚಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ಬೆಟ್ಟಿದರೆ ಕನ್ನಡ ಮಣ್ಣು ಬೆಟ್ಟಬೇಕು.
ಸಾಂಗ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಬಿಟ್ಟಿದರೆ ಕನ್ನಡವನ್ನ ಬಿಟ್ಟಬೇಕು ಬದುಕಿದ ಜಟಕ ಬಂಡಿ ಇದು ವಿಧಿಯೋ ಸುಮ ಬಂಡಿ ಬದುಕಿದ ಜಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಬಿಟ್ಟಿದರೆ ಕನ್ನಡವನ್ನ ಬಿಟ್ಟಬೇಕು. ಪವನ್ ಹಾ ಹೇಗಿತ್ತು ನಮ್ಮ ಎನರ್ಜಿ? ಆಕ್ಚುಲಿ ಎನರ್ಜಿ ಏನೋ ತುಂಬಾ ಸಕ್ಕದಾಗೆ ಇತ್ತು. ಆದ್ರೆ ಇವತ್ತೊಂದು ಸೀಕ್ರೆಟ್ ಶೇರ್ ಮಾಡ್ಬೇಕಂತ ನಾನು ಇಷ್ಟಪಡ್ತೀನಿ. ಸೀಕ್ರೆಟಾ? ಹೌದು. ಏನದು? ಆಕ್ಚುಲಿ ಇವ್ರಿಗೆ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡಿರೋದು ಯಾರು ಗೊತ್ತಾ? ಯಾರು? ಆಬ್ವಿಯಸ್ಲಿ ನಾನೇ ಅಲ್ವಾ. ಗಾಡ್ ಪವನ್, ಎನಫ್ ಆಫ್ ದಿ ಶೋ ಆಫ್. ಓಕೆ, ಎಂತ ಮರೀತಿ ನಿನ್ನನ್ನ ಹಿಂಗ್ ಕಿಂಡಲ್ ಮಾಡುದಾ? ಹೇ ಏನಾಯ್ತು ನಿನ್ಗೆ? ಯಾವೂರಿನ ಭಾಷೆ ಇದು? ಕನ್ನಡದಲ್ಲಿ ಮಾತಾಡು. ಎಂತ ಮರೀತಿ, ನಿಮ್ಗೆ ಕುಂದಾಪುರ ಬದಿ ಭಾಷೆ ಗೊತ್ತಿಲ್ಲ ಮಾರ ನಿಮ್ಗೆ? Hey, please speak in a language where I can understand, Pawan. Okay, I'll come to the point. Okay. ಏನಂದ್ರೆ ನಾವಿವಾಗ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ವಿ, ಒಂದು ಸ್ಕಿಟ್ ನೋಡಿದ್ವಿ. ಸೊ ಇದೆರಡನ್ನು ಕಂಬೈನ್ ಮಾಡಿದ್ರೆ ಏನ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಏನಿರ್ಬೋದು? ಅರ್ಥ ಆಗ್ತಾ ಇಲ್ಲ. ನಿನಗೆ ಅರ್ಥ ಆಗಲ್ಲ ಬಿಡಿ, ನಮ್ಮ ಆಡಿಯನ್ಸ್ ಕೇಳೋಣ. ಸೊ ಎಲ್ಲರೂ ಹೇಳಿ, ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಒಂದು ಸ್ಕಿಟ್ಟು ಕಂಬೈನ್ ಮಾಡಿದ್ರೆ ನೆಕ್ಸ್ಟ್ ಆಕ್ಟ್ ಏನಿರ್ಬೋದು? ಯಪ್ಪ ಎಷ್ಟು ಕರೆಕ್ಟಾಗಿ ಹೇಳ್ತದೆ. ನಿಮ್ನೆ ಯಾರಾದ್ರೂ ನನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ರೆ ಎಷ್ಟೋ ಬೆಟರ್ ಆಗಿರ್ತದೆ ಅನ್ಸ್ತದೆ ನನಗೆ. ಓಕೆ ನಮ್ಮ ಇವಾಗ ನೆಕ್ಸ್ಟ್ ನಮ್ಮ ತಂಡದ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಜೋರಾಗಿ ಬರಮಾಡ್ಕೊಡ್ಬೇಕಂತ ಜೋರಾಗಿ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಡ್ಬೇಕಂತ ವಿನಂತಿಸ್ತೇವೆ. ವಾಯ್ ನಮಸ್ಕಾರ ಮಾರ್ರೆ. ಈಗ ನಮ್ಮ ಕರ್ನಾಟಕದ ಹೆಮ್ಮೆಯ ಕಡಲ ತೀರದ ಕರಾವಳಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಯಕ್ಷಗಾನ. ಇದು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಕಲೆಗಳಿಗೆ ಒಂದು ಮುಕುಟವಿಟ್ಟಂತೆ ಇರುವಂಥ ಒಂದು ಕಲೆ ಇದು. ಈ ಕಲೆಯನ್ನು ನಮ್ಮ ಸಹೋದ್ಯೋಗಿಗಳಿಗೆ ಅಲ್ಲಿ ಪ್ರದರ್ಶನ ಮಾಡ್ತಾರೆ. ಸೊ ಇಲ್ಲಿ ಒಂದು ಪುರಾಣ ಕಾಲದ ಒಂದು ಕಥೆಯನ್ನು ತಗೊಂಡು ಇವರು ಆಡಿ ತೋರಿಸ್ತಾರೆ. ಇಲ್ಲಿಗ ಈ ಇದು ರಾಕ್ಷಸ ಕುಲದ ದೇವಿ, ಇದು ಹೇಳಿ ತಿದಿ ದೇವಿಯ ಮಗಳು ಮಾಲಿನಿ ಅಂತೇಳಿ. ಸೊ ಅವಳು ಬ್ರಹ್ಮನನ್ನು ತಪಸ್ಸು ಮಾಡಿ ಒಂದು ವರ ಪಡ್ಕೊಂಡು ಮಹಾಪರಾಕ್ರಮಿಯಾದಂತಹ ಮಹಿಷನಿಗೆ ಜನ್ಮ ಕೊಡ್ತಾಳೆ. ಒಂದು ಸರ್ತಿ ಏನಾಗುತ್ತೆ ಅಂದರೆ, ಈ ಮಹಿಷನ ಅಪ್ಪ ದೇವಲೋಕಕ್ಕೆ ಹೋಗಿ ಅಲ್ಲಿ ದಾಳಿ ಮಾಡ್ತಾನೆ. ದಾಳಿ ಮಾಡಿದಾಗ ಯಕ್ಷರು ಅವನನ್ನು ಅಲ್ಲಿ ಸಾಯಿಸಿಬಿಡ್ತಾರೆ. ಸೊ ಈ ವಿಷಯವನ್ನು ಮಾಲಿನಿಯು ಮಗ ಮಹಿಷನ ಹತ್ರ ಹೇಳ್ಕೊಂಡು ದುಃಖದಿಂದ ಹೇಳ್ಕೊಡ್ತಾ ಇರ್ತಾಳೆ. ಆವಾಗ ಮಹಿಷನಿಗೆ ರೋಷ ಉಕ್ಕಿ ಬಂದು ದೇವಲೋಕಕ್ಕೆ ದಾಳಿ ಇಡಕ್ಕೆ ಹೋಗ್ತಾನೆ. ಅಲ್ಲಿ ಮುಂದೆ ಏನಾಗುತ್ತೆ, ಮಹಿಷನಿಗೆ ಏನಾಗುತ್ತೆ ಅನ್ನೋದನ್ನ ನೀವು ಪರದೆ ಮೇಲೆ ಸ್ಟೇಜ್ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ್ತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ವರ್ಣಿಪೆನಿ ಕಥಾಮೃತವ ಬಳಿರೆ ಪರಾಕ್ರಮ ಕಂಠೀರವ. ಯಾರೆಂದು ಬಲ್ಲಿರೆ?
ಸ್ವರ್ಗಲೋಕದ ಅಧಿಪತಿ ದೇವೇಂದ್ರನೇ ಸರಿ, ಅದು ನಾನೇ ಸರಿ. ಬಂದಂತ ಕಾರ್ಯ ಅನೇಕವಿದೆ. ಧರಣಿ ಪಾಲಕಕ್ಕೆ ಏಳು ಸುರಪಾಲನಾಕದಲ್ಲಿ ಹರುಷದಿಂದೋಲಗದಿ ಮೆರೆಯೇ ವೈಭವದಿ ಧರಣಿ ಪಾಲ ಕೇಳು. ಜಗದಾದಿಮಾಯೆ ಪರಿಪಾಲಿಸಮ್ಮ. 100 ಯಾಗಗಳನ್ನು ಮಾಡಿದ ಸಲವಾಗಿ ತಂದೆ ತಾಯಿಯರ ಆಶೀರ್ವಾದದ ಮುಖೇನ ಸ್ವರ್ಗಲೋಕದ ಆಧಿಪತ್ಯದಲ್ಲಿ ನಾನಿದ್ದೇನೆ. ಕಲ್ಪಿಸಿದನ್ನು ಕೊಡುವಂತಹ ಕಲ್ಪವೃಕ್ಷ, ಕಾಮಿಸಿದನ್ನು ಕೊಡುವಂತಹ ಕಾಮಧೇನು, ಚಿಂತೆಯನ್ನು ದೂರ ಮಾಡಲು ಚಿಂತಾಮಣಿ, ಏರುವುದಕ್ಕೆ ಐರಾವತ, ಅಲ್ಲದೆ ರಂಬೆ, ಊರ್ವಶಿ, ಮೇನಕೆಯರ ಮೊದಲಾದಂತವರ ನಾಟ್ಯ ನರ್ತನ, ನಾರದ ಮುನಿಗಳ ಸಂಗೀತ ಕಾರ್ಯಕ್ರಮ, ಹಾಗೆ ಇನ್ನೇನು ಪ್ರಮುಖ ವಿಷಯವಿಲ್ಲದ ಕಾರಣ ಈ ಸಭೆಯನ್ನು ಇಲ್ಲೇ ಮುಕ್ತಾಯಗೊಳಿಸಿ ವಿಶ್ರಾಂತಿಗೆ ತೆರಳುತ್ತಾ ಇದ್ದೇನೆ. ಕೇಳಿರೈ ಸಜ್ಜನರು ಮುಂದತೆ ಕೋಳ ಮಹೇಶಾಸುರನು ಧರೆಯಳು ಕಾಲಭೈರವನಂತೆ ಕೆಂಗಿಡಿ ಸೋಸುತ್ತೈತೆಂದ